ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ಸ್ವೀಡನ್ನ ಗುತೆನ್ಬರ್ಗ್ ಸಿಟಿನಲ್ಲಿದ್ದೀವಿ. ಇವತ್ತು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಇದ್ರ ಉದ್ದೇಶ ಏನಂದರೆ, ನಾವು ಎಲ್ಲರೂ ಒಂದು 3 ತಿಂಗಳಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ವಿ. ಸೊ ನಮಗೇನಂತ ಅನಿಸಿದ್ದು ಅಂದರೆ, ನಮಗೆ ಗಿಲ್ಲಿ ತುಂಬ ಎಂಟರ್ಟೈನ್ ಮಾಡಿದ್ದಾನೆ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಸಪೋರ್ಟ್ ಮಾಡೋಣ ಅಂತ ಗುತೆನ್ಬರ್ಗಿಂದ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಸೊ ಇವಾಗ ಏನಂತ ಅಂದರೆ, ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ. ಸೊ ಎಲ್ಲರೂ ಕನ್ನಡದವರು. ಯಾರು ಯಾವ ಸ್ಪರ್ಧಿಗಳು ಅವ್ರಿಗೆ ಇಷ್ಟ ಆಗ್ತಾರೆ ಅಂತ ಕೇಳೋಣ. ಸೊ ನನಗಂತೂ ಫಸ್ಟು ಗಿಲ್ಲಿ ಇಷ್ಟ. ಯಾಕೆ ಇಷ್ಟ ಅಂತ ಅಂದರೆ, ಅವನು ಸ್ಪಾಟ್ ಡೈಲಾಗ್ ಹೊಡಿತಾನೆ, ಮತ್ತು ಅವನು ರೈತರ ಮಗ ಅಂತ ನಾನು ಅವ್ನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ದಿವಾಕರು, ವಿಶಾಖು ಇವರೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಬನ್ನಿ ಕೇಳೋಣ. ದಿವಾಕರ್. ಆನಂದ್, ನೀವು ಹೇಳ್ದಂಗೆ ಈ ಸ್ವೀಡನ್ನಲ್ಲಿ ನಾವು ಆಫೀಸ್ ಮುಗಿಸ್ಕೊಂಡು ಈ ಕತ್ಲಲ್ಲಿ ಬಂದ ತಕ್ಷಣ ಮನೆಯಲ್ಲಿ ಒಂದು ಆ್ಯಂಡ್ ಓನ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಬಿಗ್ ಬಾಸ್. 3 ತಿಂಗಳಿಂದ ಮಸ್ತ್ ಮಜಾ ಮಾಡಿದ್ವಿ. ಗಿಲ್ಲಿಯಿಂದ ತುಂಬಾ ಎಂಟರ್ಟೈನ್ಮೆಂಟ್ ಸಿಕ್ತು. ಸೊ ಈ ಸಾರಿ ನಮಗೆ ಫುಲ್ ಎಂಟರ್ಟೈನ್ಮೆಂಟ್ ಅಂದರೆ ಗಿಲ್ಲಿನೇ. ಸೊ ಅದಕ್ಕೆ ನಿಮ್ಮೆಲ್ಲರ ಓಟು ಗಿಲ್ಲಿಗೆ. ನಮಸ್ಕಾರ. ನಮಗೆ ಆಲ್ 6 ಕಂಟೆಸ್ಟೆಂಟ್ಸ್ ಟಾಪ್ ಫೈನಲಿಸ್ಟ್ ಬಂದಿರೋ ಎಲ್ರಿಗೂ ಆಲ್ ದ ಬೆಸ್ಟ್. ಬಟ್ ನಮಗೆ ಬಹಳ ಪರ್ಸ್ನಲಿ ನಮ್ಮ ಮನೇಲಿ ಇಷ್ಟ ಆಗಿದ್ದು ಅಶ್ವಿನಿ ಹಾಗೂ ಗಿಲ್ಲಿ. ಅವರಿಬ್ಬರು ಮಧ್ಯೆ ಇದ್ದಿದ್ದು ಟಕ್ಕರೆ ನಮಗೆ ಭಾಳ ಇಷ್ಟ ಆಯಿತು. ಹೆಂಗೆ ಇರಲಿ, ಯಾವುದೇ ಇರಲಿ, ಡಮಾಲ್ ಡಿಮಿಲ್ ಡಕ್ಕ, ಈ ಸಲ ನಮ್ಮ ಪಲಾರ್ ಗಿಲ್ಲಿ ಗೆಲ್ಲೋದು ಪಕ್ಕ. ಸೊ ವೋಟ್ ಫಾರ್ ಗಿಲ್ಲಿ. ಇವಾಗ ದಿಶಾ ಅವ್ರಿಗೆ ಯಾರು ಇಷ್ಟ ಅಂತ ಹೇಳ್ತಾರೆ. ನನಗೆ ಬಿಗ್ ಬಾಸಲ್ಲಿ ಇಷ್ಟ ಅಂದರೆ ಧನುಷ್ಗೆ. ಯಾಕಂದರೆ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ. ಆಮೇಲೆ ಕಂಟೆಸ್ಟೆಂಟ್ಲಿ ಟಾಪ್ 6 ಅವರೇ ಫಸ್ಟ್ ಮಾಡಿದ್ದು, ಅದಕ್ಕೆ ನೆಕ್ಸ್ಟ್ ದಿವಿತ್ ಮಾತಾಡ್ತಾನೆ ಇವಾಗ. ನಮ್ಮ ಓಟ್ ಬೇಕಂದರೆ ಮೀಟರ್ ಬೇಕು, ಮೀಟರ್. ಅದಕ್ಕೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು. ಮೀಟರ್ ಬೇಕು, ಮೀಟರ್. ಇವಾಗ ನೆಕ್ಸ್ಟು ಪಾಪು ಸಂಹಿತಾ ಮಾತಾಡ್ತಾಳೆ. ನಂಗೆ ಕಾವ್ಯ ಇಷ್ಟ, ಯಾಕಂದರೆ ಚೆನ್ನಾಗಿ ಆಡ್ತಾ ಇರ್ತಾಳೆ. ಕಾವು. ನೆಕ್ಸ್ಟ್ ಭುವನ್ ಮಾತಾಡ್ತಾನೆ. ನನಗೆ ಗಿಲ್ಲಿ ಇಷ್ಟ, ಯಾಕೆಂದರೆ ಗಿಲ್ಲಿ ತುಂಬ ಫನಿ ಥಿಂಗ್ಸ್ ಮಾತಾಡ್ತಾನೆ. ಓಕೆ, ನೆಕ್ಸ್ಟ್ ವಿಸ್ಮಯ್ ಮಾತಾಡ್ತಾನೆ. ನನಗೆ ಗಿಲ್ಲಿ ಇಷ್ಟ, ಯಾಕಂದರೆ ಅವ್ನ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಶ್ವಿನಿ ಜೊತೆ ಕರೆಕ್ಟಾಗಿ ಮಾತಾಡ್ತಾನೆ. ಅದೇ ಟಾಕ್ ಅಶ್ವಿನಿ ಚೆನ್ನಾಗಿ ಕೊಡ್ತಾನೆ ಅಂತನಾ? ಓಕೆ, ಎಲ್ಲರೂ ಒಟ್ಟು ಗಿಲ್ಲಿಗೆ ಹಾಕಿ. ಜೈ ಜೈ ಗಿಲ್ಲಿ. ಗಿಲ್ಲಿ.